ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ MTF ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ. ಏಂಜಲ್ ಒನ್ ಅಪ್ಲಿಕೇಶನಲ್ಲಿ MTF ಮೆಥಡ್ ಮೂಲಕ ಯಾವ ರೀತಿ ಸ್ಟಾಕ್ಸನ್ನು ಬೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ MTF ಟ್ರೇಡಿಂಗ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, MTF ಟ್ರೇಡಿಂಗ್ ಅಂದರೆ ನಿಮ್ಮ ಹತ್ರ ಹಣ ಕಡಿಮೆ ಇದ್ದಾಗ ನೀವು ಸಾಲದ ರೂಪದಲ್ಲಿ ಹಣವನ್ನು ತಗೊಂಡು ಶೇರ್ಸನ್ನು ಬೈ ಮಾಡೋದು. ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಒಂದು ಶೇರ್ ಪ್ರೈಸು 400 ರೂಪಾಯಿ ಇದೆ ಅಂದ್ಕೊಳ್ಳಿ. ನಿಮ್ಮ ಹತ್ರ ಕೇವಲ 100 ರೂಪಾಯಿ ಇದೆ. ನೀವು ಇಲ್ಲಿ 100 ರೂಪಾಯಿನ ಪೇ ಮಾಡಿ ಉಳಿದ 300 ರೂಪಾಯಿ ಹಣವನ್ನು ಸಾಲದ ರೂಪದಲ್ಲಿ ತಗೊಂಡು ಆ ಒಂದು ಶೇರನ್ನು ಬೈ ಮಾಡೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು, ವಾಟ್ ಈಸ್ MTF ಅಂತ. ಇಲ್ಲಿ ನಿಮ್ಮ ಒಂದು ಫಂಡು 25,000, ಹಾಗೆ MTF ಫಂಡು 1 ಲಕ್ಷ. ಟೋಟಲ್ ಆಗಿ ಇಲ್ಲಿ 1.25 ಲಕ್ಷದ ಶೇರನ್ನು ನೀವು ಇಲ್ಲಿ ಬೈ ಮಾಡ್ಬೋದು. ಈ ಒಂದು MTF ಮೆಥಡನ್ನು ಯೂಸ್ ಮಾಡಿ ನಿಮ್ಮ ಹತ್ರ ಕಡಿಮೆ ಹಣ ಇದ್ರೂ ಕೂಡ ಜಾಸ್ತಿ ಬೆಲೆಯ ಕಂಪನಿ ಶೇರನ್ನು ನೀವಿಲ್ಲಿ ಬೈನ ಮಾಡ್ಕೋಬೋದು. ಸ್ನೇಹಿತರೆ, ನೀವಿಲ್ಲಿ ಸಾಲ ತಗೊಂಡು ಶೇರ್ಸನ್ನು ಬೈ ಮಾಡ್ಬೋದು. ಹಾಗೆ ನೀವಿಲ್ಲಿ ತಗೊಂಡಿರೋ ಸಾಲಕ್ಕೆ ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗತ್ತೆ, ಬಡ್ಡಿ ಇಲ್ಲಿ 0.01% ಡೈಲಿ ನೀವಿಲ್ಲಿ ಬಡ್ಡಿನ ಕಟ್ಟಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು MTF ಟ್ರೇಡಿಂಗ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವೀಗ ಒಂದು ಶೇರನ್ನು ಬೈ ಮಾಡಿರ್ತೀರ, 500 ರೂಪಾಯಿ ಶೇರನ್ನು ಬೈ ಮಾಡಿರ್ತೀರ. ನಿಮ್ಮ ಹಣ 100 ರೂಪಾಯಿ, ಹಾಗೆಯೇ 400 ರೂಪಾಯಿ ಸಾಲವನ್ನು ತಗೊಂಡು ಈ ಒಂದು ಶೇರನ್ನು ಬೈ ಮಾಡಿರ್ತೀರ. ಆನಂತರ ನೀವು ಬೈ ಮಾಡಿರುವಂಥ ಶೇರು ಮೇಲಕ್ಕೆ ಹೋಯ್ತಂದರೆ ನೀವು ಇಲ್ಲಿ ಫುಲ್ ಲಾಭನ ತಗೊಳ್ತೀರಾ. ಶೇರ್ ಪ್ರೈಸ್ ಮೇಲಕ್ಕೆ ಹೋದರೆ ಮಾತ್ರ, ಶೇರ್ ಪ್ರೈಸ್ ಮೇಲಕ್ಕೆ ಹೋದರೆ ನಿಮ್ಗೆ ಇಲ್ಲಿ ಪೂರ್ತಿ ಲಾಭ ಸಿಗುತ್ತೆ. ಈ ಒಂದು MTF ಅಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ತಗೊಂಡಿರುವಂಥ ಶೇರ್ ಪ್ರೈಸು ಡೌನ್ ಫಾಲ್ ಆಯ್ತಂದರೆ ನೆಕ್ಸ್ಟ್ ನೀವಿಲ್ಲಿ ಫುಲ್ ನಷ್ಟನ ಅನುಭವಿಸ್ತೀರಾ. ಯಾಕಂದರೆ ನೀವಿಲ್ಲಿ 400 ರೂಪಾಯಿ ಸಾಲನ ತಗೊಂಡು ಈ ಒಂದು ಶೇರನ್ನು ಬೈ ಮಾಡಿರ್ತೀರ. ಇಲ್ಲಿ ಲಾಸ್ ಆಯ್ತಂದರೆ ನಿಮ್ಮ ಹಣ ಹಾಗೇನೆ ನೀವು ತಗೊಂಡಿರುವಂಥ ಸಾಲದ ಹಣ ಎರಡೂ ಕೂಡ ಲಾಸ್ ಆಗುತ್ತೆ. ಆನಂತರ ನೀವಿಲ್ಲಿ ಸಾಲದ ಅಮೌಂಟನ್ನು ರಿಕವರಿ ಅಂದರೆ ರೀಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ನೀವು ರಿಸ್ಕನ್ನು ತಗೊಂಡು ಈ ಒಂದು MTF ಮೆಥಡಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಅಂದರೆ ನಿಮಗೀಗ ಫ್ಯೂಚರಲ್ಲಿ ಆ ಒಂದು ಕಂಪನಿ ಶೇರು ಮೇಲಕ್ಕೆ ಹೋಗುತ್ತೆ ಅಂತ ಗೊತ್ತಿದ್ರೆ, ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರು ಕೂಡ ಈ ಒಂದು MTF ಮೆಥಡನ್ನು ಯೂಸ್ ಮಾಡಿ ಶೇರನ್ನು ನೀವು ಇಲ್ಲಿ ಬೈ ಮಾಡ್ಕೋಬೋದು. ಸ್ನೇಹಿತರೆ, ನೀವು MTF ಮೂಲಕ ಎಲ್ಲ ಸ್ಟಾಕ್ಸನ್ನು ಕೂಡ ಬೈ ಮಾಡೋದಕ್ಕಾಗಲ್ಲ. ಸೆಬಿಯಿಂದ ವೆರಿಫೈ ಆದಂತಹ ಕೆಲವೊಂದು ಸ್ಟಾಕ್ಸನ್ನು ಮಾತ್ರ ನೀವು ಇಲ್ಲಿ ಈ ಒಂದು MTF ಮೆಥಡಲ್ಲಿ ಬೈಯನ್ನು ಮಾಡ್ಕೋಬೋದು. ಸೊ ಈಗ ನಾನು ಒಂದು ಶೇರನ್ನು MTF ಮೆಥಡಲ್ಲಿ ಬೈ ಮಾಡಿ ತೋರಿಸ್ತೇನೆ. ಈಗ ನಾನು ವಿಪ್ರೋ ಈ ಒಂದು ಸ್ಟಾಕನ್ನು ಓಪನ್ ಮಾಡಿದ್ದೇನೆ. ಆನಂತರದಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಡೆಲಿವರಿ, ಇಂಟ್ರಾಡೇ, ಹಾಗೆ ಇಲ್ಲಿ ಪೇ ಲೇಟರ್ ಅಂತ ಇರುತ್ತೆ. ಈ ಒಂದು ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇಲ್ಲಿ 3x ಮಾರ್ಜಿನ್ ಕೂಡ ಇದೆ ಇಲ್ಲಿ ಸ್ನೇಹಿತರೆ. ಸೊ ಆನಂತರ ಇಲ್ಲಿ ನಂಬರ್ ಆಫ್ ಶೇರಲ್ಲಿ ಒಂದು ಕ್ವಾಂಟಿಟಿನ ಎಂಟರ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ಜಿನ್ ರಿಕ್ವೈರ್ಡ್ ಅಂತ 74.20 ಪೈಸೆಗೆ ಈ ಒಂದು ಶೇರ್ ನನಗೆ ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ 3x ಮಾರ್ಜಿನ್ ಕೂಡ ಇದೆ ಪೇ ಲೇಟರಲ್ಲಿ, ಅಂದರೆ MTF ಅಲ್ಲಿ. ನಂಬರ್ ಆಫ್ ಶೇರಲ್ಲಿ ಒಂದನ್ನು ಎಂಟರ್ ಮಾಡಿ ಆನಂತರ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ವಿತ್ ಪೇ ಲೇಟರ್ MTF 74.20 ಪೈಸೆ ಅಂತ ಇದೆ. ಇಲ್ಲಿ 0% ಇಂಟ್ರೆಸ್ಟ್ ಬರೋ ಅಪ್ ಟು 1 lakh MTF ಲಿಮಿಟ್ ಅಂತ. ಇಲ್ಲಿ 1 ಲಕ್ಷದವರೆಗೂ ಸಾಲನ ಮಾಡಿದ್ರೆ 0% ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಶೇರ್ ಪ್ರೈಸು 255 ರೂಪಾಯಿ ಇದೆ. ಇಲ್ಲಿ ನಾನು ಪೇ ಮಾಡ್ತಿರುವ ಅಮೌಂಟು 74 ರೂಪಾಯಿ. ಸೊ ಇಲ್ಲಿ ನಾನೀಗ ಡೈರೆಕ್ಟಾಗಿ ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, MTF ಮೆಥಡಲ್ಲಿ ಸ್ಟಾಕನ್ನು ಬೈ ಮಾಡಿದ್ದೇನೆ. ಈಗ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕೇವಲ 74 ರೂಪಾಯಿ ಪೇ ಮಾಡಿರೋದು. ಆನಂತರ ಬಾಕಿ ಉಳಿದಿರೋ ಅಮೌಂಟನ್ನು ನಾನು ಇಲ್ಲಿ ಸಾಲದ ರೂಪದಲ್ಲಿ ತಗೊಂಡು ಈ ಒಂದು ಸ್ಟಾಕನ್ನು ಬೈ ಮಾಡಿದ್ದೇನೆ. 250 ರೂಪಾಯಿ ಇರುವಂಥ ಸ್ಟಾಕನ್ನು ಇಲ್ಲಿ ನೋಡ್ತಾ ಇರ್ಬೋದು. 0.25 ಹಾಗೆ 30 ಈ ರೀತಿಯಾಗಿ ಪ್ರಾಫಿಟ್ ಸಿಗ್ತಾ ಇದೆ. ಇಲ್ಲಿ ಪ್ರಾಫಿಟ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಲಾಸ್ ಆದರೆ ನಾನು ಇಲ್ಲಿ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಏಂಜಲ್ ಒನ್ ಅಪ್ಲಿಕೇಶನಲ್ಲಿ MTF ಮೆಥಡನ್ನು ಯೂಸ್ ಮಾಡಿ ಕಡಿಮೆ ದುಡ್ಡಿದ್ರು ಕೂಡ ನೀವು ಇಲ್ಲಿ ಸಾಲವನ್ನು ತಗೊಂಡು ಜಾಸ್ತಿ ಬೆಲೆಯ ಶೇರನ್ನು ಬೈ ಮಾಡ್ಬೋದು. ಹಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದಂತಹ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.